ಒಂದು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ವೀರ ಸಾವರ್ಕರ್ ಅವರು ಸ್ವತಂತ್ರ ಹೋರಾಟ ಮಾಡಿದಾರೆ ಇಲ್ಲ ಅಂತಲ್ಲ, ಇದು ಐತಿಹಾಸಿಕ ಸತ್ಯ, ಹಿಸ್ಟಾರಿಕಲ್ ಟ್ರೂತ್. ಎಷ್ಟು ಕಡಿಬಿಡಿ ನಿಮ್ಗೆ ಕೇಳಿ. ಅಷ್ಟೇನೆ ಸಾವರ್ಕರ್ ಅವರು ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಬರೆದು ಕೂಡ ಐತಿಹಾಸಿಕ ಸತ್ಯ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಜೈಲಿಗೆ ಹೋಗಿದ್ರು, ತಪ್ಪೊಪ್ಪಿಗೆ ಬರ್ಕೊಂಡು ಅಂತದ್ದು ಕೂಡ ಅಷ್ಟೇ ಸತ್ಯ ಇದೆ. ಅದಕ್ಕೆ ಇಂಥವು ಈ ನಿಮ್ಗೆ ಇಶ್ಯೂಸ್ ಇಲ್ವಾ? ಮಾಧ್ಯಮದವ್ರು ನಿಮಗೂ ಕೂಡ ನಾನು ಕೇಳ್ತೇನೆ, ಇಲ್ಲಿ 40% ಕಮಿಷನ್, ಈ ದೇಶದ ರಾಜ್ಯದಲ್ಲಿ ಅಭಿವೃದ್ಧಿ. ಪ್ರತಾಪ್ ಸಿಂಹ ಹೇಳ್ರಿ, ಮನಿ ಅಟ್ ಕಟ್ಟಿ ಹೇಳಪ್ಪ, ಅವಲಿ ಹುಡುಗರಿಗೆ ಸಹಾಯ ಮಾಡಿರಿ, ಬದುಕು ಕಟ್ಟಿ ಕೊಡುವಂತ ಕೆಲಸ ಮಾಡಿ ಪ್ರತಾಪ್ ಸಿಂಹ ಅಂತ ಹೇಳಿ ಅವ್ರಿಗೆ ಭಾವನೆಗಳು ಕೆಳಸದಂತಲ್ಲ, ಬದುಕು ಕಟ್ಟುವಂತ ಕೆಲಸ ಮಾಡ್ರಿ. ಸಿದ್ದರಾಮಯ್ಯವರು ಬದುಕು ಕಟ್ಟುವಂತ ಕೆಲಸ ಮಾಡಿದ್ರು. ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಕೃಷಿ ಭಾಗ್ಯ. ಇವರಂಗೆ ಬರೀ ಮೊಟ್ಟೆ ಎಸ್ತ, ಅದು ಮಾಂಸದ ಊಟ, ಸಾವರ್ಕರ್ ಫೋಟೋ ಇದೇ ಅಲ್ಲ. ಇದನ್ನ ಹೊಟ್ಟೆ ತುಂಬತದ ಯಾರಿಗೆ? ಇದನ್ನ ಯಾರು ಬದುಕು ಕಟ್ತೀರಿ ನೀವು? ಭಾವನೆ ಕೆಲಸುದಲ್ಲ ಅಷ್ಟೇ. ಯಾಕೆ ಮಾಡ್ತಾ ಇದಾರೆ ಪ್ರತಾಪ್ ಸಿಂಹ ಇದನ್ನ? ಅಟೆನ್ಷನ್ ಡೈವರ್ಟ್ ಮಾಡಬೇಕು, ತಮ್ಮ ವೈಫಲ್ಯ ಮುಚ್ಕೊಳ್ಳಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಸಿದ್ದರಾಮಯ್ಯನವರು ಹಠಮಾರಿ ಅಂತ ಹೇಳ್ತಾರ. ಯಡಿಯೂರಪ್ಪನವರು ಏನ್ ಕಡಿಮೆ ಹಠಮಾರಿ ಇಲ್ಲ, ಅವರು ಹಠಮಾರಿನೇ. ಅವ್ರ ಸ್ವಭಾವನೂ ನಿಮ್ಗೆ ಗೊತ್ತಿದೆ. ಬಹಳ ಗೌರವದಿಂದ ಹೇಳ್ತೇನೆ ಅವ್ರಿಗೆ. ಇವತ್ತು ಈ ಮಡಿಕೇರಿ ಚಲೋ ಯಾಕಾಗಿರುವಂತದ್ದು? ಮಡಿಕೇರಿ ಚಲೋ ಯಾಕಾಗಿದ್ದು? ನೀವು ವಿರೋಧ ಪಕ್ಷ ನಾಯಕರಿಗೆ ಒಂದು ಭದ್ರತೆಯನ್ನು ಕೊಡದೆ ಅವ್ರ ಮೇಲೆ ಇಂಥ ಚಿಲ್ಲರೆ ಕೆಲಸ ಮೊಟ್ಟೆ ಹೋಗಿದಂತ ಮಾಡಿದ್ರೆ ಹೊಣೆ ಯಾರಾಗ್ತಾರೆ? ಕಾನೂನು ಸುವ್ಯವಸ್ಥೆ ಯಾರ ಕಡೆ ಇದೆ? ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು. ಯಡಿಯೂರಪ್ಪನವ್ರಿಗೆ ಹೇಳ್ರಿ, ಇದು ಕಾರಣ ಸಿದ್ದರಾಮಯ್ಯನವ್ರ ಹೊಣೆ ಅಲ್ಲ, ಇದಕ್ಕೆ ಕಾರಣ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕಾರಣ. ಭದ್ರತಾ ವೈಫಲ್ಯದಿಂದ ಇವ್ರು ಮಾಡ್ತಾ ಇರುವಂತ ಈ ಕೆಲವು ಏನು ಚಿಲ್ಲರೆ ಕೆಲಸಗಳಿಂದ, ಹಿಜಾಬು, ಹಲಾಲು, ಅವು ಇವು ಎಲ್ಲ ಇಂತ ಮಾಡ್ತಾ ಇದಾರಲ್ಲ, ಇವೆಲ್ಲನು ಮೊಟ್ಟೆ ಹೋಗಿದ್ದು. ಈ ಕೆಲಸದಿಂದ ರಾಜ್ಯದಲ್ಲಿ ಎಲ್ಲ ಸ್ಪಾನ್ಸರ್ಡ್ ಇದು. ಇದೇನು ಮುಖ್ಯಮಂತ್ರಿಗಳು ಗೊತ್ತಿಲ್ಲ ಅಂತಲ್ಲ, ಗೃಹ ಮಂತ್ರಿಗಳು ಗೊತ್ತಿಲ್ಲ ಅಂತಲ್ಲ. ಆ ಗೃಹ ಮಂತ್ರಿಗಳು ಸಂಪೂರ್ಣವಾಗಿ ಅಸಮರ್ಥರು. ಇಸ್ ಅನ್ಫಿಟ್. ನೋಡಿ, ಆ ಪ್ರತಾಪ್ ಸಿಂಹ ಅವ್ರ ಯೋಗ್ಯತೆ ಎಷ್ಟು, ಸಿದ್ದರಾಮಯ್ಯ ಅವ್ರ ಯೋಗ್ಯತೆ ಏನು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಎಸಿಬಿ ವಿಚಾರದಲ್ಲಿ ಬಹಳಷ್ಟು ಜನರಿಗೆ ವಿಚಾರ ಗೊತ್ತಿಲ್ಲ. ನಾನು ವಿರೋಧ ಪಕ್ಷ ನಾಯಕರು ಕೂಡ ಮಾತಾಡ್ತಾ ಇದ್ದೀನಿ. ಈ ಎಸಿಬಿ ವಿಚಾರ ಸಿದ್ದರಾಮಯ್ಯನವರಿದ್ದಾಗ ಎಸಿಬಿ ಮಾಡಿದ್ರು, ಆಯ್ತಪ್ಪ. ಮೊನ್ನೆ ಇವತ್ತು ಏನು ಲಾಯರ್ಸ್ ಅಸೋಸಿಯೇಷನ್, ನನ್ನ ತಿಳ್ಕೊಂಡ ಪ್ರಕಾರ ನನಗೊಬ್ರು ಸೀನಿಯರ್ ಲಾಯರ್ ಹೇಳಿದ್ದು, ಲಾಯರ್ಸ್ ಅಸೋಸಿಯೇಷನ್ ಏನು ಕೇಸ್ ಮಾಡಿದ್ರು, ಇದನ್ನ ಎಸಿಬಿ ಲೋಕಾಯುಕ್ತಕ್ಕೆ ಹೋಗ್ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಗೌರ್ಮೆಂಟ್ ಹ್ಯಾಸ್ ಸಪೋರ್ಟೆಡ್ ಎಸಿಬಿ ಟು ಬಿ ವಿತ್ ಸಪರೇಟ್, ಇನ್ಕ್ಲೂಡಿಂಗ್ ಅವರ್ ಅಡ್ವೊಕೇಟ್ ಜನರಲ್. ನನಗೊಬ್ರು ಬಹಳ ವಿಶ್ವಾಸನೀಯ ಇದರಿಂದ ಹೇಳ್ತೇನೆ, ಒಬ್ಬ ಸೀನಿಯರ್ ಅಡ್ವೊಕೇಟ್, ಅತ್ಯಂತ ಒಬ್ಬ ಸೀನಿಯರ್ ಅಡ್ವೊಕೇಟ್ ರಾತ್ರಿ ನಾನು ಫೋನ್ ಮಾಡಿದ್ದಾರೆ. ಎಂ ಬಿ ಪಾಟೀಲ್, ನಿಮ್ಗೆ ವಿಷಯ ಗೊತ್ತಿದೆಲ್ಲ ಗೊತ್ತಲ್ಲ, ನಿಮ್ಗೆ ವಿರೋಧ ಪಕ್ಷ, ನಾನು ಯಾವುದೋ ಒಂದು ಇದರಿಂದ ನಾನು ವಿರೋಧ ಪಕ್ಷದ ನಾಯಕ ಮಾತಾಡಕ್ಕಾಗಿಲ್ಲ. ದೇ ಹ್ಯಾಡ್ ಅಪೋಸ್. ಮತ್ತಿದ ಅದನ್ನೇ ತೋರಿಸ್ತದೆ. ಈಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅದನ್ನೇ ಸುಮ್ಮನೆ ಮೇಲೆ ಒಂದು ಬೇರೆ ಒಳಗೊಂದು. ಧನ್ಯವಾದ. ನೋಡಿ, ಸಿದ್ದರಾಮಯ್ಯನವರು ಯಾವುದಕ್ಕೂ ಕೂಡ ಹೆದರೋದಿಲ್ಲ. ಮತ್ತು ಒಂದು ತಿಳ್ಕೊಂಬಿಡಿ, ಸಿದ್ದರಾಮಯ್ಯನವರು ಯಾವ ತಾಕತ್ತು ಅವ್ರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯವ್ರನ್ನ ಮುಟ್ಟುವಂತ ಪ್ರಯತ್ನ ಮಾಡಿದರೆ ಈ ರಾಜ್ಯದ ಜನತೆ 6 ಕೋಟಿ ಜನ ಇವತ್ತು ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಬರೀ ಒಂದು ಮೊಟ್ಟೆ ಎಸೋದಕ್ಕೆ ಜನ ಆಕ್ರೋಶಗೊಂಡಿದ್ದಾರೆ. ಅವ್ರ ಮೇಲೆ ಮುಟ್ಟುವಂತಹದ್ದು, ಅವ್ರನ್ನೇನಾದ್ರು ಮಾಡುವಂತಹದ್ದು ಮಾಡಿದ್ರೆ ಇದು ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ನಾನು ನೋಡಿದ್ದೀನಿ. ಅದಕ್ಕೆ ಈಗ ಸಿದ್ದರಾಮಯ್ಯನವರು, ಪಕ್ಷದ ಅಧ್ಯಕ್ಷರು, ನಾವೆಲ್ಲ ಹಿರಿಯರು ಕೂಡ ತೀರ್ಮಾನ ಮಾಡ್ತೀವಿ.